Boss, ಹಲೋ ಹಲೋ ಹಲೋ. ಹಲೋ, ಹಾ ನಾನು ಸೋಮಶೇಖರ್ ಅಂತ ಮಾತಾಡ್ತಿರೋದು. ಹೇಳಿ. ಏನಕ್ರಿ ಅವ್ರಿಗೆ ಡಿ ಎಲ್ ವೈಟ್ ಬೋರ್ಡ್ ಡಿ ಎಲ್ ಗೆ ಏನಕ್ಕೆ ಇವ್ರಿಗೆ ಆಟೋ ಮಾರಿದೀರಾ ನೀವು? ಪ್ರೊಸೀಡಿಂಗ್ ಕಾಪಿ ಇಲ್ದೇನೆ ಅವ್ರ ಬ್ಯಾಡ್ಜ್ ಇಲ್ದೇನೆ ಏನಕ್ಕೋಸ್ಕರ ಅವ್ರಿಗೆ ಅಡ್ವಾನ್ಸ್ ಎಲ್ಲ ತಗೊಂಡು ಆ TVS ಆಟೋನ 4 ಲಕ್ಷಕ್ಕೆ ಮಾರಿದೀರಾ? ಯಾವ್ದು ಸರ್? ಯಾವ್ದು ಅಂದ್ರೆ ಏನ್ ಹೇಳ್ರಿ? ಕಸ್ಟಮರ್ ನಿಮ್ ಹತ್ರ ಗಾಡಿ ತಗೊಂಡ್ರ ಕಸ್ಟಮರ್ ಲೈನ್ ಅಲ್ಲಿ ಇಲ್ವಲ್ರಿ? ಅಣ್ಣ ಚಂದ್ರು ಮಾತಾಡ್ತಾರ, ಚಂದ್ರಾರೆಡ್ಡಿ. ಚಂದ್ರಾರೆಡ್ಡಿ ಹೇಳಿ. ಅದೇ ಮಾತಾಡಿ ಸರ್, ಮಾತಾಡ್ತಿದ್ದಾರೆ, ಮಾತಾಡಿ. ಚಂದ್ರಾರೆಡ್ಡಿ ಅವ್ರದ್ದು ವೈಟ್ ಬೋರ್ಡ್ ಡಿ ಎಲ್ ಎತ್ಕೊಂಬಂದ್ರೆ ಆಗಲ್ಲ, ಹೋಗಪ್ಪ ನೀನ್ ಪ್ರೊಸೀಡಿಂಗ್ ಕಾಪಿ ತಗೊಂಡ್ಬರ್ಬೇಕು ಅಂತ ಕಳ್ಸದ್ ಬಿಟ್ಟು, ಆಯ್ತಪ್ಪ ನನ್ ಗಾಡಿ ಕೊಡ್ತೀನಿ ಅಂದ್ಬಿಟ್ಟು ವೈಟ್ ಬೋರ್ಡ್ ಡಿ ಎಲ್ ಅದ್ ಹೆಂಗ್ರಿ ಹೊಸ ಆಟೋ ಕೊಟ್ರಿ ನೀವು? ಹೊಸಾದ ಸೆಕೆಂಡ್ಸ್ ಕೊಟ್ಟಿರೋದು? ಹೊಸ ಆಟೋ ಅಂತೆ, ಹಾ, ಹೊಸ ಆಟೋ ಅಣ್ಣ. ಹೊಸ ಆಟೋ ಹೆಂಗ್ ಕೊಡಕ್ ಬರ್ತದೆ? ಪ್ರೊಸೀಡಿಂಗ್ ಕಾಪಿ ಇಲ್ದೇನೆ ಹೆಂಗ್ ಮಾಡ್ತೀರಾ ನೀವು? ಹೊಸ ಆಟೋ ಕೊಡೋ ರೈಟ್ಸ್ ನಿಮ್ಗೆ ಇದೆಯಾ ಡೀಲರ್ಗಳಿಗೆ? ಶೋರೂಮ್ ಅಲ್ಲಿ ಹೊಸ ಆಟೋ ಸೇಲ್ ಆಗ್ಬೇಕು. ನೀವ್ ಹೆಂಗ್ ಹೊಸ ಆಟೋ ಹೆಂಗ್ ಮಾರ್ತೀರಾ ನೀವು ಡೀಲರ್ಗಳು? ನಮ್ದು ತಪ್ಪಿದೆ ಸರ್, ನಮ್ದು ಮಂಟಿ ಬ್ರ್ಯಾಂಡ್. ಯಾವ ಬ್ರ್ಯಾಂಡ್ ಇದ್ರು ಶೋರೂಮ್ ಅಲ್ಲ ಆಟೋ ಸೇಲ್ ಆಗ್ಬೇಕು. ನೀವು ಸಪರೇಟ್ ಡೀಲರ್ಶಿಪ್ ತಗೊಂಡ್ರೆ ನೀವು ಸೆಕೆಂಡ್ಸ್ ಆಟೋಗಳನ್ನ ಮಾರೋದಕ್ಕೆ, ಶೋರೂಮ್ ಪೀಸ್ ಗಾಡಿಗಳನ್ನ ಮಾರೋದಕ್ಕೆ ನಿಮ್ಗೆ ರೈಟ್ಸೇ ಇಲ್ಲ. ಹೋಗ್ಲಿ, ಅವ್ನಿಗೆ ಆಟೋ ಮಾರಿದಿರಲ್ಲ, 4 ಲಕ್ಷ ರೂಪಾಯಿ ಹಾಕಿದಿರಲ್ಲ TVS ಆಟೋಗೆ, ಹೋಗ್ಲಿ ಆ ಹುಡ್ಗನ್ಗೆ ನಿಮ್ದು ವೈಟ್ ಬೋರ್ಡ್ ಡಿ ಎಲ್ ಆಗಲ್ಲ ಕಣಪ್ಪ, ನೀನ್ ಬ್ಯಾಡ್ಜ್ ಮಾಡ್ಸ್ಕೊಂಬ, DL ಪ್ರೊಸೀಡಿಂಗ್ ಕಾಪಿ ತಗೊಂಬ, ಆಮೇಲೆ ನಿನ್ಗೆ ಆಟೋ ನನ್ ಮಾರೋದು ಅಂತ ಆದ್ರೂ ಆ ಹುಡ್ಗನ್ನ ವಾಪಸ್ ಕಳಿಸಿದಿರ ನೀವು? GST ಬಿಲ್ ಕೊಟ್ಟಿಲ್ಲ ಅಣ್ಣ. GST ಬಿಲ್ ಕತೆ ಇರ್ಲಿ ಏನ್ರಿ ಡೀಲರ್ ಅವ್ರೆ? ಏನ್ ಮಂಜುನಾಥ ನಿಮ್ ಹೆಸರು? ಪ್ರೊಸೀಡಿಂಗ್ ಕಾಪಿ ಇಲ್ದೆ ಇವಾಗ ಅವ್ನ್ ಆಟೋ ಮಾರಿದಿರಲ್ಲ, ಈಗ ಆಟೋಗೆ ಪ್ರೊಸೀಡಿಂಗ್ ಹಾಕೊಳ್ಳೇಬೇಕು ಸರ್. ಪ್ರೊಸೀಡಿಂಗ್ ಹಾಕೊಂಡೇನೆ ಮುಂದೆ ಪ್ರೊಸೀಜರ್ ಆಗುತ್ತೋ. ಎಲ್ಲ ಹಾಕಿದಿರ ಪ್ರೊಸೀಡಿಂಗ್ ಕಾಪಿ ಎಲ್ಲ ಐತಾ ಹುಡುಗಂದು DL ಗೆ? ಬ್ಯಾಡ್ಜ್ ಚಂದ್ರಾರೆಡ್ಡಿ ಬ್ಯಾಡ್ಜ್ ಮಾಡಿಸ್ಕೋಬೇಕು. ರೆಂಟಲ್ ಅಗ್ರಿಮೆಂಟ್ ಕೊಟ್ಟು, ಬ್ಯಾಡ್ಜ್ ಇಲ್ಲ ಅಂದ್ರೆ ರೆಂಟಲ್ ಅಗ್ರಿಮೆಂಟ್ ಕೊಡ್ಬೇಕು. ಅದು ರೆಂಟಲ್ ಅಗ್ರಿಮೆಂಟ್ ಕೊಟ್ಟು DL ಕೊಟ್ಟು ಪ್ರೊಸೀಡಿಂಗ್ ಹಾಕೋಬೇಕು. ಅವ್ರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಟ್ಟು. ಅಣ್ಣ, ನೀನು ಪ್ರೊಸೀಡಿಂಗ್ ಕಾಪಿನ ತಂದು ನಿನ್ ಕೈ ಕೊಟ್ಟ ಮೇಲೆ ನೀನು ಈ ಗಾಡಿನ ಮಾರ್ಬೇಕು. ಅದನ್ನ ಬಿಟ್ಬಿಟ್ಟು ಅವ್ರ ಹಾಕೊಬೇಕು ಅಂದಿದ್ರೆ ಗಾಡಿ ಮಾರ್ಬಾರ್ದಾಗಿತ್ತು. ಇದೆಲ್ಲ ಮಾಡ್ಕೊಂಡು ಪ್ರೊಸೀಡಿಂಗ್ ಕಾಪಿ ತಗೊಂಬರಪ್ಪ ಅಂತ ಅವ್ರನ್ನ ಕಳಿಸ್ಬೇಕಾಗಿತ್ತು. ಪ್ರೊಸೀಡಿಂಗ್ ಕಾಪಿ ನಾವೇ ಹಾಕೊಳ್ಳೋದು, ಆಗಲ್ಲ, ನಾವೇ ಹಾಕ್ಬಿಟ್ಟು ಕೊಡ್ಬೇಕು. ಸರಿ, ನೀವೇ ಹಾಕ್ಬೇಕು ತಾನೆ. ಪ್ರೊಸೀಡಿಂಗ್ ಕಾಪಿ ಇಲ್ದೇನೆ ಅದ್ ಹೆಂಗ್ ಗಾಡಿನ ಲೋನ್ ಹಾಕ್ಸ್ಬಿಟ್ಟು ಅಭಯ್ ಫೈನಾನ್ಸ್ ಅಲ್ಲಿ ಲೋನ್ ಹಾಕ್ಸ್ಬಿಟ್ಟು ಕೊಟ್ಟಿದೀರಾ ಆ ಗಾಡಿಗೆ? ಅವ್ನ ಹೆಂಗ್ರಿ ಲೋನ್ ಹಾಕ್ತಾನ ಅಭಯ್ ತಾನೆ ಆ ಗಾಡಿಗೆ? ಮುಂಚೆ ಎಲ್ಲ ಪ್ರೊಸೀಡಿಂಗ್, ಈಗ ಸಿಸ್ಟಮ್ ಅದನ್ನು ಪ್ರೊಸೀಡಿಂಗ್ ಇದ್ದೇನೆ ಗಾಡಿ ಕೊಡಕ್ಕಾಗೋದು. ಹ್ಞೂನ್ರಿ, ಪ್ರೊಸೀಡಿಂಗ್ ಇಲ್ದೇನೆ ಗಾಡಿ ಹೆಂಗ್ ಕೊಟ್ರಿ ನೀವು? ಮತ್ತೆ ಇವ್ರಿಗೆ ಗಾಡಿ ರಿಜಿಸ್ಟ್ರೇಷನ್ ಆಗಿ ನಂಬರ್ ಪ್ಲೇಟ್ ಬಂದ್ಬಿಟ್ಟೈತಲ್ಲ, ಅದು ಬೇರೆ. ಅವನು ಬಜಾಜ್ ಇದು ಅಭಯ್ ಹತ್ರ ಲೋನ್ ಹಾಕ್ಸ್ಕೊಂಡಿದಾನಂತೆ, ಲೋನ್ ಕೂಡ ಕಟ್ಟಿಲ್ಲ ಅನ್ಬಿಟ್ಟು ಆಡಿಯೋ ಕ್ಲಿಪ್ ಕಳ್ಸಿದಾರೆ. ಹೆಂಗ್ ಲೋನ್ ಕಟ್ತಾರೆ? ಹೆಂಗಿದ್ ಗಾಡಿ ರೇಟ್ ಏನಕ್ಕೆ 4 ಲಕ್ಷ TVS ಆಟೋ? ಯಾವ ಲೆಕ್ಕಾಚಾರ 4 ಲಕ್ಷ ಆಗುತ್ತೆ? 4 ಲಕ್ಷನಾ? 4 ಲಕ್ಷ ಎಲ್ಲ ಆಗುತ್ತೆ ಸರ್? ಎಷ್ಟಪ್ಪ ಹೇಳಪ್ಪ ಚಂದ್ರಾರೆಡ್ಡಿ? ಇವಾಗ ಡೌನ್ ಪೇಮೆಂಟ್ ಬಿಟ್ಬಿಡೋಣ, ಡೌನ್ ಪೇಮೆಂಟ್ ಸಪರೇಟ್ ಇಟ್ಕೊಳ್ಳೋಣ. ಬಡ್ಡಿ ಸೇರ್ಸ್ ಬರುತ್ತೆ ಅವ್ರಿಗೆ, ಬಡ್ಡಿ ಸೇರ್ಸ್ ಬರುತ್ತೆ. ಬಡ್ಡಿ ಸೇರ್ಸ್ 4 ಲಕ್ಷ 30 ಸಾವಿರ ಬರುತ್ತಾ? 4 ಲಕ್ಷ 35 ಸಾವಿರ ಹಾಕಿದಾರೆ ಅವರು. 4 ಲಕ್ಷ 35 ಸಾವಿರ. ನಿಂಗೆ ಲೋನ್ ಎಷ್ಟಾಗಿರೋದು? 2 ಲಕ್ಷ 35 ಸಾವಿರ. 2 ಲಕ್ಷ 35 ಸಾವಿರ ಲೋನ್ ಆಗಿರೋದು. ಹೌದು. 6 ತಿಂಗಳು 11,900 ರೂಪಾಯಿ ಕಟ್ಟು ಅಂತ ಹೇಳಿದಾರೆ. ಒಂದ್ ನಿಮಿಷ ರೀ, 2 ಲಕ್ಷ 35 ಸಾವಿರ ಲೋನ್ ಏನ್ರಿ? ಡೌನ್ ಪೇಮೆಂಟ್ ಎಷ್ಟು ಕೊಟ್ಟಿರೋದು ನೀವು ಚಂದ್ರಾರೆಡ್ಡಿ ಅವ್ರೆ? 60 ಸೇರಿದೆ ಅಣ್ಣ ಅವ್ರಿಗೆ. 60 ಪ್ಲಸ್ 2 30, 290 ಸಮಥಿಂಗ್ ಆಯ್ತು. ಹಾಗೆ ಗಾಡಿ ರೇಟ್ ಇದೆ 290. 290? ಮೀಟರ್ ಬಿಲ್ ಕೊಟ್ಟಿದ್ದೀರಾ ಅವ್ರಿಗೆ? GST ಬಿಲ್ ಕೊಟ್ಟಿದ್ದೀರೇನ್ರಿ? 290 ಇಸ್ಕೊಂಡಿದ್ದೀರಲ್ಲ ದುಡ್ಡು. GST ಬಿಲ್ ಕೊಟ್ಟಿದ್ದೀರಾ? 2,90,000 ರೂಪಾಯಿ ಆಟೋ ಮಾರಿದೀನಿ ಅಂತ GST ಬಿಲ್ ಕೊಟ್ಟಿದ್ದೀರಾ ನೀವು? GST ಎಲ್ಲ ಸರ್, ಆನ್ ರೋಡ್ ಪ್ರೈಸ್ ಡೌನ್ ಪೇಮೆಂಟ್ ಎಷ್ಟು ಕಟ್ತೀವಿ? ಆನ್ ರೋಡ್ ಬಾಕಿ 235 ಲೋನ್ ಆಗುತ್ತೆ. ಎಲ್ಲಣ್ಣ ನಿಮ್ದು ಡೀಲಿಂಗ್ ಆಫೀಸ್ ಇರೋದು? ಉಳ್ಳಾಳು. ನಿಮ್ ಡೀಲರ್ಗಳು ಯಾರಾದ್ರೂ ಇದ್ರೆ ಒಂದ್ 4-5 ಜನ ಅವ್ರು ಫೋನ್ ಮಾಡ್ಬಿಟ್ಟು, ಚಂದ್ರಾರೆಡ್ಡಿ ಅನ್ನೋನ್ಗೆ ಈ ತರ ಗಾಡಿ ಮಾರಿ ಅಭಯ್ ಫೈನಾನ್ಸ್ ಅಲ್ಲಿ ಲೋನ್ ಕೊಟ್ಟಿದೀನಿ,
ಈ ವಿಚಾರಕ್ಕೆ ಚಂದ್ರಾರೆಡ್ಡಿ ಸೋಮಶೇಖರ್ ನನ್ನ ಹತ್ರಕ್ ಹೋಗಿದ್ದಾರೆ. ಸೋಮಶೇಖರ್ ಫೋನ್ ಮಾಡಿದ್ದ, ಏನಪ್ಪಾ ಒಂದ್ ಕತೆ ಅಂತ ನನ್ನ ಹೆಸರು ಹೇಳಿ ಒಂದ್ 4-5 ಜನ ಡೀಲರ್ ಯಾರಾದ್ರೂ ಹೇಳ್ತಾರೆ. ಈ ಸ್ಟೋರಿ ಎಲ್ಲ ನನ್ನ ಹತ್ರ ಹೇಳಕ್ ಬರ್ಬೇಡ್ರಿ, ನಿಮ್ ಈ ಆಟೋ ದಂಧೆ ಮಾಫಿಯಾ ಬಗ್ಗೆ ಎಳೆಯಾಗಿ ರೆಡಿ ಮಾಡಿ ಇಟ್ಬಿಟ್ಟು ಅವೇರ್ನೆಸ್ ಕೊಡ್ತಾ ಇರೋದು. ಅವ್ನ್ ಹೆಂಗ್ರಿ ಕಟ್ತಾನ, ಅವ್ರ ಅಣ್ಣ ಲಾಯರ್ ಕಣ್ರಿ. ಈಗ ಅವ್ನ ಅಣ್ಣ ಲೀಗಲ್ ನೋಟಿಸ್ ಹಾಕ್ತಾನ ನೋಡ್ರಿ ನಿಮ್ಗೂ, ಅವ್ನು ಅವಾಯ್ ಫೈನಾನ್ಸ್ ಅವ್ನ್ ಹೆಂಗ್ರಿ ಲೋನ್ ಕೊಟ್ಟ? ಪರ್ಮಿಟ್ ಇಲ್ದಿರೋ ಗಾಡಿಗೆ, ಗಾಡಿ ಡಾಕ್ಯುಮೆಂಟ್ ಇಲ್ದಿರೋ ಅಂತದ್ದು, DL ಬ್ಯಾಡ್ಜ ಇಲ್ದಿರೋನು ಅದ್ ಹೆಂಗ್ರಿ ಆಟೋ ತಗೊಳಕ್ ಸಾಧ್ಯ? ಸರ್ ಬ್ಯಾಡ್ಜ್ ಮಾಡಿಸ್ಕೊಳಕ್ ಅವ್ರಿಗೆ ಹೇಳಿದ್ವಿ, ಬ್ಯಾಡ್ಜ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತದೆ, ಅಲ್ಲಿ ಕಳ್ಸಿ ನಂಬರ್ ಕೊಟ್ಟಿದ್ದೀವಿ. ಯಪ್ಪ ಆಟೋ ಡ್ರೈವರ್ ಎಲ್ಲ ಅವ್ನ ಆಟೋ ತಗೊಂಡು ಯಾರಿಗಾರು ಕಲೆಕ್ಷನ್ ಬಿಡೋಣ, ಅದ್ರಲ್ಲಿ ಬರೋ ದುಡ್ಡಲ್ಲಿ ಜೀವನ ಮಾಡೋಣ ಅಂತ ಹೇಳಿ ಆ ಯಪ್ಪ ಬಂದು ಓಡ್ಸಕ್ ಬರ್ತದೇನ್ರಿ, ನಾನ್ ಬರಲ್ಲ ಅಣ್ಣ, ನಾನ್ ಯಾರಿಗೋ ಬಾಡಿಗೆಗೆ ಕಲೆಕ್ಷನ್ ಕೊಟ್ಕೊಬೇಕು ಅನ್ಬಿಟ್ಟು ನಾನು ಈ ಆಟೋ ತಗೊಂಡಿದ್ದು, ನನ್ಗೆ ಮೋಸ ಮಾಡೋದೆ, ನಾನು ಹೇಳಿದೀನಿ ನಂದು ವೈಟ್ ಬೋರ್ಡ್ DL ಅಂತ, ಆದ್ರೂ ಪರವಾಗಿಲ್ಲ ತಗೋದ್, ನಿಮ್ಗೆ ಆಟೋ ಡೀಲ್ ಆಗ್ಬಿಡ್ಬೇಕು ಅನ್ಬಿಟ್ಟು ಹಿಂಗೆಲ್ಲಾ ಮಾಡ್ಕೊಂಡ್ ಕೂತ್ಕೊಂಡ್ರೆ ಇವ್ರಗಳ ಕತೆ ಏನ್ರಿ ಆಗ್ಬೇಕು? ಸರ್ ಅದೇನು ಚೆಕ್ ಮಾಡಿಲ್ಲ, ಅದ್ ಹೋಗಿ ಚೆಕ್ ಮಾಡ್ರೆ ಗೊತ್ತಾಯ್ತು, ಆಫೀಸು ಕ್ಲೋಸ್ ಇದೆ. ಏನ್ ಚೆಕ್ ಮಾಡ್ಬೇಕು ನೀವು? ಅವ್ರು ಏನಂತ ಏನಾದ್ರೆ ಡೀಟೇಲ್ ನನ್ಗೂ ಗೊತ್ತಿಲ್ಲ, ಅವ್ರ ಆಫೀಸ್ ಹತ್ರ ಬರ್ಲಿಕ್ಕೆ ಹೇಳಿ ಚೆಕ್ ಮಾಡಿಸ್ಬಿಟ್ಟು ಅದೇನ್ ಇದ್ ಮಾಡೋಣ, ಬ್ಯಾಡ್ಜ್ ಆಗಿಲ್ಲ ಅಂದ್ರೆ ಬ್ಯಾಡ್ಜ್ ಮಾಡಿಸ್ಕೊಡ್ತೀವಿ. ಅಂದ್ರೆ ಇವಾಗ ಬ್ಯಾಡ್ಜ್ ಮಾಡಿಸ್ಕೊಡೋದಲ್ರಿ ಸರ್, ಆಗ್ಲೇ ಹೇಳಿರ್ತೀವಿ ನಾವು, ಬ್ಯಾಡ್ಜ್ ಮಾಡಿಸ್ಕೋಬೇಕು ಅಂತ ಹೇಳಿರ್ತೀವಿ, ಬ್ಯಾಡ್ಜ್ ಮಾಡಿಸ್ಕೊಂಡು ಇಂತ ಜಾಗಕ್ಕೆ ಹೋಗಿ ಬ್ಯಾಡ್ಜ್ ಮಾಡಿಸ್ಕೊಳ್ಳಿ ಅಂತ ಹೇಳಿರ್ತೀವಿ ನಾವು. ಏನ್ರಿ ರೆಡ್ಡಿ ಅವ್ರು ಹೇಳಿದ್ರಲ್ರಿ ನೀವು ಬ್ಯಾಡ್ಜ್ ಮಾಡಿಸ್ಕೊಳ್ಳಿ ಅಂತ? ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗಾಡಿ ಬುಕ್ ಮಾಡಿದ್ವಲ್ಲ, ನಾನು ನಮ್ಮ ಅಕ್ಕ ಹೋಗಿ ಬುಕ್ ಮಾಡಿದ್ವಿ ಗಾಡಿ, ಓಕೆನಾ? ಯಾರ ಹತ್ರ ಹೋಗಿ ಬುಕ್ ಅವ್ರು ಮಾಡಿದ್ರಿ? ಆಮೇಲೆ ಯಾರ ಹತ್ರ ಹೋಗಿ ಬುಕ್ ಮಾಡಿದ್ರಿ? ಇವ್ರ ಹತ್ರ ಹೋಗಿದ್ದು. ನನ್ ಫ್ರೆಂಡ್ ನಂಬರ್ ಕೊಟ್ಟ, ಇವ್ರ ಹತ್ರ ಹೋಗು ಅಂತ ಹೋದೆ, ಎಲ್ಲ ಮಾಡ್ದೆ, ಎಲ್ಲ ಆಯ್ತು. ಆಮೇಲೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿಲ್ಲ ಸರ್, ಬ್ಯಾಡ್ಜ್ ಬೇಕು ಅಂತ ಏನ್ ಹೇಳಿಲ್ಲ. ಆಮೇಲೆ ನನ್ಗೆ ಯಾರೋ ಆಟೋದವ್ರು ಹೇಳಿದ್ರು ಬ್ಯಾಡ್ಜ್ ಇಲ್ಲ ಬ್ಯಾಡ್ಜ್ ಇಲ್ದೇನೆ ಪರ್ಮಿಟ್ ಹೆಂಗ್ರಿ ಹಾಕತ್ತೀರಿ? ಬ್ಯಾಡ್ಜ್ ಬೇಕೇ ಬೇಕು ಪರ್ಮಿಟ್ ಹಾಕೊಳ್ಳಕ್ಕೆ ಹೇಳಿರ್ತೀವಿ. ಅಲ್ಲ ನಾ ಸ್ಟಾರ್ಟಿಂಗ್ ಅಲ್ಲಿ ಬುಕ್ ಮಾಡೋವಾಗ ಹೇಳಿದ್ರಾ ನನ್ಗೆ? ಎಲ್ಲ ಹೇಳಿರ್ತೀವಿ, ಕಂಪ್ಲೀಟ್ ಬ್ಯಾಡ್ಜ್ ಮಾಡಿಸ್ಕೋಬೇಕು ಅಂತಾನೆ ಹೇಳ್ಬಿಡ್ಕೊಡೋದು. ಹಂಗ ಹೇಳಿದ್ರೆ ನಾನು ಬುಕ್ಕೇ ಮಾಡ್ತಿರ್ಲಿಲ್ವಲ್ಲ ಬ್ಯಾಡ್ಜ್. ನೀವು ಇವಾಗ ಬುಕ್ ಮಾಡಿದ್ರೆ ನೀವು ಹಂಗಿದ್ದಿದ್ದೆ ನಾನು ಮಾಡ್ತಾನೆ ಇರ್ಲಿಲ್ಲ, ನಾನು ಎಲ್ಲ ಮಾಡಿಸ್ಕೊಂಡೆ ಬಂದ್ ಮಾಡ್ತಿದ್ದೆ ನಾನು. ಆಮೇಲೆ ಅಭಯ್ ಫೈನಾನ್ಸ್ ಅವ್ರು ಏನ್ ಹೇಳ್ತಿದಾರೆ ಇವಾಗ ಗೊತ್ತಣ್ಣ? ಎಲ್ಲರಿಗೂ ಗೊತ್ತಾ ನಿಮ್ಗೆ ಅದು? ಏನು ಏನ್ ಹೇಳ್ತಿದಾರೆ? ಮೊನ್ನೆ ಬಂದಿದ್ರು, ಒಂದ್ 8 ಜನ ಬಂದಿದ್ರು ಗಾಡಿ ಹಿಡ್ಕೊಂಡು ಹೋಗಕ್ಕೆ ನಂದು. ಎಲ್ಲಾರ್ಗು ಪೊಲೀಸ್ನ ಕರೆಸಿ, ನಮ್ಮ ಅಣ್ಣ ಲಾಯರು, ನಮ್ಮ ಅಣ್ಣ ಹೇಳಿದಾನೆ ಯಾವ್ದೇ ಕಾರಣಕ್ಕೂ ಗಾಡಿ ಎತ್ತು ಗೋಡನ್ ಹಾಕ್ಸಿದೀನಿ, ನಮ್ಗೆ ಗೊತ್ತಿರೋ ಗೋಡನೆಲ್ಲ ಐತೆ, ಅದೇನ್ ನಿಮ್ಗೆ ಸೀಸಿಂಗ್ ಕೊಟ್ಟಿಲ್ಲ. ನಮ್ಮ ಅಣ್ಣ ಇವಾಗ ಲೀಗಲ್ ನೋಟಿಸ್ ಕಳಿಸ್ತಾರ, ನಿಮ್ಗೊಂದು ನೋಟಿಸ್ ಕಳಿಸ್ತಾರೆ, ಮತ್ತೆ ಅಭಯ್ಗೊಂದು ನೋಟಿಸ್ ಕಳಿಸ್ತಾರೆ. ಯಾಕೆ ಅಂತಂದ್ರೆ ನಾನು ಇವಾಗ ಗಾಡಿ ಏನಾದ್ರು ಅಭಯ್ ಅವ್ರಿಗೆ ಕೊಟ್ಬಿಟ್ರೆ, ನಾನು ಗಾಡಿ ಇನ್ನೊಬ್ರಿಗೆ ಯಾರಿಗೋ ಅಗ್ರಿಮೆಂಟ್ ಆಗ್ತಾರೆ, ಅವ್ನ ಎತ್ಕೊಂಡು ಯಾರಿಗೋ ಗುದ್ತಾನೋ ಇಲ್ಲ ಸತ್ತೋಗ್ತಾನೋ ಇಲ್ಲ ಏನೋ ಹೆಚ್ಚು ಕಡಿಮೆ ಆದ್ರೆ ನನ್ನ ಹೆಸರೇ ಇರ್ತದೆ ಗಾಡಿ, ಆವಾಗ ನಾನ್ ತಲೆ ಕೊಡ್ಬೇಕಾಗ್ತದೆ. ಅಲ್ಲಲ್ಲ ನೀವು EMI ಕಟ್ಕೊಂಡಿಲ್ವಾ? ಏನು EMI ಕಟ್ಟಿಲ್ವಾ? EMI 4 EMI ಕಟ್ಟಿದೀನಿ. ನಾನು ಹೋಗ್ಬಿಟ್ಟು ಶೋರೂಮ್ ಅಲ್ಲಿ ಕೇಳ್ದೆ GST ಬಿಲ್ ಕೊಡಿ, ನಮ್ಮ ಅಣ್ಣ ಬೈದ, GST ಬಿಲ್ ಇಲ್ದ್ರೆ ಹೆಂಗ್ ಗಾಡಿ ಓಡಿಸಿದ್ಯಾ ಅಂತ ಕೇಳಿದ್ರು. ಏನ್ ಗಾಡಿ ನನ್ನ ಹೆಸರಿಗೆ ಹಾಕ್ಬಿಟ್ರೆ ಆಯ್ತಾ? GST ಬಿಲ್ ಬೇಕಲ್ಲ. ನಮ್ಮ ಅಣ್ಣ ಕೇಳ್ದ, GST ಬಿಲ್ ಇಲ್ಲ, ಗಾಡಿದೆಲ್ಲ ಬಿಲ್ ತೋರ್ಸು ಅಂತಂದ್ರು. ಎಷ್ಟು ಡೌನ್ ಪೇಮೆಂಟ್ ಏನು ನಂಗೆ ಹತ್ರ ಏನು ಅದು ಬುಕ್ ಕೊಟ್ಟಿದ್ದಾರೆ. 6 ತಿಂಗಳು 11,900 ಕಟ್ಟು, 36 ತಿಂಗಳು 9,200 ಕಟ್ಟು ಅಂತಂತೆ ಹಾಕಿದ್ದಾರೆ. ಏನ್ ಲೆಕ್ಕಾಚಾರ ಅದು? ನಮ್ಮ ಅಣ್ಣ ಬೈದ, ಏನೋ 4 ಲಕ್ಷ ಕಟ್ಬೇಕು ನಾ ಆಟೋಗೆ ಅಂತಂದ್ರು, ಬೈದ್ರು ನಮ್ಮ ಅಣ್ಣ. ನಿಮ್ಗೆ ₹1.40 ಬಡ್ಡಿ ಹಾಕ್ತಾರೆ, ಇಂಟ್ರೆಸ್ಟ್ ಹಾಕ್ತಾರೆ ಅವರು. ಅದು ಏನು ಹೇಳಿಲ್ಲ ಅಣ್ಣ ಅವ್ರು ನನ್ಗೆ. ಒಂದು ಅವ್ರು ಏನ್ ಹೇಳಿದ್ರು, 2,35,000 ಆಸ್ತಿ ನಿಮ್ದು, ಇಷ್ಟೇ ಅಮೌಂಟ್ ಕಟ್ಟಿ ಅಂತ ಹೇಳ್ಬಿಟ್ಟು, ಆಮೇಲೆ ಅದು ಒಂದ್ಸರಿ EMI ಕಟ್ಟಕ್ ಹೋಗುತ್ತೆ, ಕ್ಯಾಶೇ ಕಟ್ಬೇಕು ಅಂತಂದ್ರೆ ಫಸ್ಟ್ EMI ಅಲ್ಲಿ ಹೋಗ್ಬಿಟ್ಟು, ಆಮೇಲೆ ನನ್ಗೆ ಆಮೇಲೆ ಗಾಡಿ ಕೀ ಒಂದು ಹ್ಯಾಂಡ್ ಓವರ್ ಕಿತ್ಕೊಬಿಟ್ರು. ಒಂದ್ ಕೀ ಕೊಡಪ್ಪ ಅಂತ ಇಸ್ಕೊಂಡ್ರು. ಒಂದ್ ಕೀ ನಿಮ್ಗೆ ಕೊಡ್ತಾರೆ. ಆಮೇಲೆ ನಾನು ಒಂದ್ಸರಿ ಶೋರೂಮ್ ಫಸ್ಟ್ ಸರ್ವಿಸ್ಗೆ ಹೋಗಿ ಆಮೇಲೆ ಕೇಳ್ದೆ, ನಂಗೆ GST ಬಿಲ್ ಕೊಡಿ ಅಂತಂದ್ರೆ ಏನಂದ್ರೆ ಅವರು, ಇವಾಗ ಎಲ್ರಿ ಕೊಡಕ್ ಬರುತ್ತೆ, ಅದು ಬಿಡ್ರಿ ಏನಾಗಲ್ಲ ಅಂತ ಹೇಳ್ಬಿಟ್ಟು ಕಳ್ಸ್ಬಿಟ್ರು. ಅದೇನೋ ಒಂದು ಉದಾಸೀನ ಹೇಳ್ಬಿಟ್ಟು ಅವ್ರ ಮ್ಯಾನೇಜರ್, ನಾವು ಮ್ಯಾನೇಜರ್ ಹತ್ರ ಫುಲ್ ಗಲಾಟೆ ಮಾಡಿದೆ. ನನ್ಗೆ GST ಬಿಲ್ ಬೇಕೇ ಬೇಕು ಅಂತ ನಾನು ಆಟ ಹಿಡ್ಕೊಂಡು ಕುತ್ಕೊಂಡೆ. ಯಾಕಂತಂದ್ರೆ ನಾನು ಡೌನ್ ಪೇಮೆಂಟ್ ಮಾಡಿರೋದಕ್ಕೆ ನನ್ಗೆ ಏನಾದ್ರು ಬೇಕಲ್ವಾ? ಡೀಲರ್ ಮಂಜು ಅವ್ರೇನ್ರಿ ನೀವು? ಯಾಕೆ ಹಿಂಗೆಲ್ಲ ಜನ ಗೊತ್ತಿಲ್ದಿರೋರು ಹಿಂಗೆಲ್ಲ ಮಿಸ್ಗೈಡ್ ಮಾಡ್ಬಿಟ್ಟು ಇವ್ರಿಗೆಲ್ಲ ಹಿಂಗ್ ಗಾಡಿಗಳನ್ನ ತಲೆ ಕಟ್ತೀರ ನೀವು? ಸರ್ ಇವರು ಇಷ್ಟೊಂದ್ ಗಂಟೆ ನನ್ಗೆ ಇನ್ಫಾರ್ಮೇ ಮಾಡಿಲ್ಲ, ಹಿಂಗ್ ಆಗಿದೆ ಅಂತ ಈಗ ಹೇಳ್ತಾರದು. ಇನ್ಫಾರ್ಮ್ ಅಲ್ರಿ, ನೀವ್ ಹೊಸ ಒಂದ್ ನಿಮಿಷ ಇರ್ರಿ ರೆಡ್ಡಿ ಅವ್ರೆ, ಹೊಸ ಗಾಡಿ ಮಾರೋದಕ್ಕೆ ನಿಮ್ಗೆ ಏನ್ರಿ ರೈಟ್ಸ್ ಇದೆ ಹೊರಗಡೆ ಡೀಲರ್ಗಳಿಗೆ? ನಿಮ್ಗೆ ಯಾರು ಹೇಳಿದಾರಲ್ರಿ RTO ಇಲಾಖೆಯವರು ಹೊಸ ಗಾಡಿ ನಿಮ್ಗೆ ಮಾರ್ಬೋದು ಕಣಪ್ಪ ಅಂತ? ನೀವು ಆಟೋ ಕನ್ಸಲ್ಟೆಂಟ್ ಎಂಟರ್ಪ್ರೈಸಸ್ ಅಂತ ಮಾಡ್ಕೊಂಡು ಸೆಕೆಂಡ್ಸ್ ಗಾಡಿಗಳನ್ನ ನೀವು ಮಾರ್ಬೇಕು. ಹೊಸ ಗಾಡಿ ಮಾರೋ ಶೋರೂಮ್ ಅವ್ರಿಗೆ ಬಿಟ್ರೆ ನಿಮ್ಗೆ ಯಾರಿಗೂ ರೈಟ್ಸೇ ಇಲ್ಲ. ಅವ್ನ್ ಶೋರೂಮ್ ಹೊಸ ಆಟೋ ಮಾರ್ಬೇಕು ಅಂದ್ರೂ
ತಗೊಳಕ್ ಬರೋ ಆಟೋ ಓಡಿಸೋ ಡ್ರೈವರ್ಗೆ ಅಪ್ಪ ನಿನ್ ಪ್ರೊಸೀಡಿಂಗ್ ಕಾಪಿ ಇದ್ರೆ ತಗೊಂಬ, ಆಮೇಲೆ ನಾನು ಕೊಟೇಶನ್ ಕೊಡೋದು, ಆಮೇಲೆ ನಿನ್ ಮಿಕ್ಕಿದ ವ್ಯವಹಾರ ಅನ್ಬೇಕು. ನೀವು ಪ್ರೊಸೀಡಿಂಗ್ ಕಾಪಿಗಳು ಇಲ್ದೇನೆ ಆಟಗಳನ್ನ ತಲೆ ಕಟ್ಬಿಟ್ಟು ಈಗ ಆಮೇಲೆ ನಾವು ಬ್ಯಾಡ್ಜ್ ಮಾಡ್ಸ್ಕೊಂಡ್ ಬರೋದು, ಆಮೇಲೆ ಪ್ರೊಸೀಡಿಂಗ್ ಕಾಪಿ ತರೋದು ಅಂತೀರಾ. ಒಂದ್ ವೇಳೆ ಇವ್ರ ಹೆಸರಲ್ಲಿ ಇನ್ನೊಬ್ಬ ಯಾರೋ ಬಂದ ಆಟೋ ಮಾರ್ಬಿಟ್ರಿ, ಅವನ ಹೆಸರಲ್ಲಿ ಹಳೆ ಪರ್ಮಿಟ್ ಇರ್ತದೆ, ಆಗ ಪರ್ಮಿಟ್ ಇಲ್ಲ ಅಂದ್ರೆ ಅವನ್ ಕತೆ ಏನಾಗ್ಬೇಕು ಆಟೋ ಕತೆ? ಸುಮ್ನೆ ನೀವು ಆಟೋ ಸೇಲ್ ಮಾಡಿದ್ರೆ ಬರ್ತದೆ ಅನ್ಬಿಟ್ಟು ಇವ್ರಿಗೆಲ್ಲ ಹಿಂಗ್ ತಲೆ ಕಟ್ಬಿಟ್ಟು ಹಿಂಗ್ ಮಾಡಿದ್ರೆ ಹೆಂಗ್ರೆ ಹೋಗ್ತಾರೆ ಇವ್ರೀಗ. ಚಂದ್ರ ರೆಡ್ಡಿ ಅವರೇ ಹೇಳಿ. ನಿಮ್ದು ಬ್ಯಾರ್ಜ್ ಆಗಿಲ್ವ ಇನ್ನೂ? ಸರ್ ಬ್ಯಾಡ್ಜ್ ಕತೆ ಅಲ್ಲ ಸರ್, ನನ್ಗೆ ಅದು ಬಡ್ಡಿ ಏನು ವ್ಯವಹಾರ ಏನು ಎತ್ತ ಏನು ಇಲ್ಲಲ್ಲ, ಏನು ಇಲ್ಲಲ್ಲ. ನಂಗೆ GST ಬಿಲ್ ಕೊಡ್ಸಿ ಸರ್. ನಾನು ಆಯ್ತು, ನಾನು ಇವಾಗ ಏನೇ ಪೆಂಡಿಂಗ್ ಐತೆ ನಾಳೆ ಬೆಳಗ್ಗೆ ನಾನು ಪೇ ಮಾಡ್ತೀನಿ. ನಂಗೆ GST ಬಿಲ್ ಕೊಡ್ಸಿ ಸಾಕು. GST ಬಿಲ್ ಇವ್ರು ಕೊಡಲ್ಲ ರೀ, ಅದೇನ್ ಶೋರೂಮ್ ಏನ್ರಿ ಕೊಡಕ್ಕೆ, ಇವ್ರು ಡೀಲರ್ ಕಣ್ರಿ. ಮತ್ ಇವಾಗ ಏನ್ ಮಾಡ್ಬೇಕಣ್ಣ? ನನ್ಗೆ ಗಾಡಿ ಬೇಡ, ನನಗೆ ಈಗ ಅಭಯ್ ಫೈನಾನ್ಸ್ ಇಂದ ಲೋನ್ ಕೊಟ್ಟಾರ, ಲೋನ್ ಹಾಕಿದಾರಲ್ವೇನ್ರಿ ರೆಡ್ಡಿ ಅವ್ರೆ? ಎಷ್ಟ್ ಲಕ್ಷ ಲೋನ್ ಕೊಟ್ಟಿದಾರೆ ನಿಮ್ಗೆ? 2.35. 2.35 ಪ್ಲಸ್ ನೀವು ಕೊಟ್ಟು 35 ಅಂತ ಹೇಳ್ಬಿಟ್ಟು ಒಂದು ಬುಕ್ ಅಲ್ಲಿ ಬರ್ತದೆ. ಹ್ಞೂನ್ರಿ, ಆ ದುಡ್ಡು ನೀವು ಕೊಟ್ಟಿರೋ ದುಡ್ಡು ಎರಡು ಕೂಡಿದ್ರೆ ಆ ಟೋಟಲ್ ಅಮೌಂಟ್ ಗೆ GST ಬಿಲ್ ಕೊಡ್ಬೇಕು. ಈ ಡೀಲರ್ ಕೊಡಲ್ಲ, ಅಭಯೂ ಕೊಡಲ್ಲ. ನೀವು ತಲೆ ಕೆಳಗಡೆ ಮಾಡಿ ಕಾಲ್ ಮೇಲ್ ಮಾಡಿದ್ರೆ GST ಬಿಲ್ ಕೊಡಲ್ಲ, ಕೊಡಕ್ ಆಗೋದು ಇಲ್ಲ ಅವ್ರ ಕೈಯಲ್ಲಿ. ಓಕೆ ಆಯ್ತು ನೋಡಿ, ಅಲ್ಲಿ ಹೋಗ್ಬಿಟ್ಟು BS ಟ್ರ್ಯಾಕ್ ತೆಗ್ಸಿ ಆ ಗಾಡಿ ಫಸ್ಟ್ RC ಓನರ್ ನೀವೇನೋ ನೋಡಿದ್ರೆ, ಯಾಕೋ ಅದು ಶೋರೂಮ್ ಗಾಡಿ ಅಂದ್ರೆ ಡೌಟ್ ಗೊತ್ತೈತೆ. BS ಟ್ರ್ಯಾಕ್ ತೆಗ್ಸ್ಬಿಟ್ಟು ನಿಮ್ಮ ಹೆಸರು ಐತಾ RC? ಚಂದ್ರ ರೆಡ್ಡಿ ಅವರೇ ನಾಳೆ ಬನ್ನಿ, ನಿಮ್ದು DL ತಗೊಂಡ್ ಬನ್ನಿ, ಅದು ಚೆಕ್ ಮಾಡ್ಬಿಟ್ಟು ಇದ್ ಮಾಡ್ತೀನಿ. ಅದ್ ಹೆಂಗಣ್ಣ? ನಂದು ಬ್ಯಾಡ್ಜ್ ಆಗಿಲ್ವಲ್ಲಣ್ಣ, ಹೆಂಗಣ್ಣ ಮಾಡ್ತೀರಾ? ಅಲ್ಲಿ ಹೋಗ್ಬಿಟ್ಟು ಅಲ್ಲಿ RTOಗೆ ಹೋಗಿ, ಅಲ್ಲಿ ರಾಜಾಜಿನಗರ RTOಗೆ ಹೋಗ್ಬಿಟ್ಟು ಶಾಪ್ ನಂಬರ್ 53 ಹೋಗ್ಬಿಟ್ಟು ಅಲ್ಲಿ ಬ್ಯಾಡ್ಜ್ ಮಾಡ್ಸ್ಕೊಂಡ್ ಬನ್ನಿ. ಇರಿ, ನಮ್ಮ ಬ್ರದರ್ ಏನೋ ಹೇಳಿದಾರೆ, ಸದ್ಯಕ್ಕೆ ಗಾಡಿ ಏನು ಮುಟ್ತಾ ಇಲ್ಲ. ನಾನು ಗಾಡಿ ಗೋಡಾನಾಗ ಹಾಕಿದೀನಿ. ನಮ್ಮ ಬ್ರದರ್ ಅವ್ರು ಏನ್ ಸ್ಟೆಪ್ ತಗೊಳ್ತಾರೆ ಅವ್ರು ಅವ್ರು ಫಸ್ಟ್ ಆಫ್ ಆಲ್ ನಾನು ಗಾಡಿನೇ ಮುಟ್ತಾ ಇಲ್ಲ. ಅವ್ರು ಹೇಳಿದಾರೆ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ತಲೆ ಕೊಡ್ಬೇಕಾಗ್ತದೆ, ನಿಂಗೆ ಇನ್ಸೂರೆನ್ಸ್ ಬಗ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, 0 ನಾಲೆಜ್ ಇಟ್ಕೊಂಡು ಹೆಂಗೆ ನಿನ್ ಗಾಡಿ ತಗೊಂಡು ಆಟೋ ಅಂತೆಲ್ಲ ಬೈತಾ ಇದಾರೆ. ನಾನು ₹500 ಕೊಡ್ತಿದ್ದಾನೆ. ಡೀಲರ್ ಮಂಜು ಅವ್ರೆ, ಅವ್ರ ಅಣ್ಣ ಬಂದು ಲಾಯರು, ಅತಿ ಶೀಘ್ರದಲ್ಲೇ ಅವ್ರ ಅಣ್ಣ ನಿಮ್ಗೊಂದು ನೋಟಿಸು, ಅವ್ನ ಅಭಯ್ಗೆ ಒಂದು ನೋಟಿಸ್ ಕಳಿಸ್ತಾರೆ. ಏನಿದ್ರು ಕೋರ್ಟ್ ಅಲ್ಲಿ ಹೋಗಿ ಆ ಗಾಡಿನ ಫೇಸ್ ಮಾಡ್ಕೊಂಡು ತಗೊಂಬೇಕು. ಎಲ್ಲ ಗೊತ್ತಿಲ್ಲದೆ ಮಾಡ್ತಿರಲ್ವಾ? ಅವ್ನ ಅಭಯ್ ಬುದ್ಧಿ ಅವ್ನು ಕಲಿಸ್ಬೇಕು ಫಸ್ಟ್. BS ಟ್ರ್ಯಾಕ್ ತೆಗೀರಿ ಹೇಳ್ತೀನಿ ಫಸ್ಟ್ ಆ ಗಾಡಿ ಮೇಲೆ. ಅಣ್ಣ ಸರಿ ಅಣ್ಣ, ಆಯ್ತಣ್ಣ, ಓಕೆ.